बोलो भारत माता की, बोलो भारत माता की. ಒಂದೇ ಒಂದೇ ಎರಡೇ. ದಯವಿಟ್ಟು ಶಾಂತವಾಗಿ ಕೂತ್ಕೋಬೇಕು. ನಾನು ಮಾತಾಡಕ್ ನಿಂತ್ರೆ ಸಮಯದ ಪರಿವೆ ನನಗಿರಲ್ಲ. ಅದಕ್ಕೆ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ ನಾನು. ಇಲ್ಲ ಸರ್, ನೀವೇ ಗೆಸ್ಟ್, ಎಷ್ಟೊತ್ತಾದರೂ ಮಾತಾಡ್ರಿ ಅಂತ ಹೇಳಿದ್ರು. ಆದರೆ ಮೇಲ್ಗಡೆ ಗಲಾಟೆ, ಈ ಮೇಕಪ್ ಮಾಡಿದವ್ರು ನೋಡಿದ್ರೆ ಬಹಳ ಮಾತಾಡಬಾರ್ದು ಅಂತ ಅನಿಸ್ತು ನನಗೆ. ಅವ್ರು ಹುಲಿ ವೇಷ ಹಾಕಿದೊಂದು ಪರಿಸ್ಥಿತಿ ಹೇಗಿರ್ಬೇಡ, ನರಸಿಂಹದೇವರ ಅವತಾರ ಅಲ್ವ ಅವನು. ಹಾ, ಅವ್ನು ನಾನೇನಾದ್ರು 1 ಗಂಟೆ ಮಾತಾಡ್ಬಿಟ್ಟೆ ಅಂದ್ರೆ ಅವನ ಮುಖ ಹಂಗೆ ಆಗಿಬಿಡ್ತದ, ಮೇಕಪ್ ಏನ್ ಮಾಡಿದಾರ. ಈ ಶಾಲೆಯ PC ಮೋಹನ್ ಅವರು ಇಲ್ಲಿಂದ ತಮ್ಮ ಕಾರ್ಯಕ್ಕಾಗಿ ತೆರಳಿದ್ದಾರೆ. PC ಮೋಹನ್ ಅವರೇ, ಡಾಕ್ಟರ್ B ಗುರಪ್ಪ ನಾಯ್ಡು ಅವರೇ, ಶ್ರೀಮತಿ DG ನಂದಿನಿ ಅವರೇ, ಇಲ್ಲಿನ ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಈ ಶಾಲೆಯ ಅಥವಾ ಶಾಲೆಯ ಕಾರ್ಯಕ್ರಮಕ್ಕೆ ನನ್ನ ಹೆಸರನ್ನ ಸೂಚಿಸಿದವರು ನಮ್ಮ ಸ್ನೇಹಿತ ಚಿತ್ರ ನಿರ್ದೇಶಕರಾಗಿರ್ತಕ್ಕಂತಹ ನವನೀತ್ ಅವರು. ನವನೀತ್ ಅವರಿಗೆ ಎಲ್ಲೋ ಪ್ರಸಿದ್ಧವಾಗಿರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅದು ಒಂದು ಕರ್ವ, ಒಂದು ಚೂಮ್ ಅಂತಾರೆ. ಅವ್ರು ಇಲ್ಲೇ ನಿಮ್ಮ ಮುಂದ್ಗಡೆನೆ ಕೂತಿದ್ದಾರೆ. ದಯವಿಟ್ಟು ಚಪ್ಪಾಳೆ. ನೋಡಿದ್ದೀರಾ ಕರ್ವ ಚೂಮ್ ಅಂತಾರು? ನೋಡಿದ್ದೀರಾ? ಥ್ಯಾಂಕ್ ಯು ಸರ್. ಎಷ್ಟು ಜನ ನೋಡಿದಿರಿ? ಕೈ ಎತ್ತಿರಿ. ಫುಲ್ ಇದೆ ಸರ್. ನೋಡದೆ ಇರೋರು ಮತ್ತೆ ನೋಡ್ಬೇಕಂತ. ಬಹಳ ಚೆನ್ನಾಗಿದೆ, ಅಪರೂಪದ ಕನ್ನಡ ಚಿತ್ರಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಜೆಸ್ಟ್ ಮಾಡಿದವರು ಅವರೇ. ಸರ್, ಕಾಲೇಜ್ಗಳು ಕಾರ್ಯಕ್ರಮಕ್ಕೆ ಹೋಗ್ತೀರಾ ಅಂತ. ನಾನು ಬಹಳ ಕಡಿಮೆ ಕಾಲೇಜ್ ಗ್ಯಾದರಿಂಗು, ಸ್ಕೂಲ್ ಡೇಗಳಿಗೆ ಹೋಗೋದು. ಯಾಕೆಂದರೆ ತಮ್ಮ ಮಕ್ಕಳ ಒಂದು ಡ್ಯಾನ್ಸನ್ನು, ಒಂದು ಹಾಡನ್ನು, ಒಂದು ನಾಟಕವನ್ನು ನೋಡಬೇಕು ಅಂತ ತಂದೆ ತಾಯಿಗಳು ಬಂದಾಗ ಅತಿಥಿಗಳು ಬಹಳ ಹೊತ್ತು ಮಾತಾಡಿದ್ರೆ ಅದು ಮಾತು ಅನ್ಸಲ್ಲ, ಡ್ರಿಲ್ಲಿಂಗ್ ಅನ್ನಿಸ್ತು. ನಾನು ಡ್ರಿಲ್ಲಿಂಗ್ ಮಾಡೋದಿಲ್ಲ. ಫಸ್ಟ್ ಟೈಮ್ ನನ್ನ ಮಾತು ಕೇಳ್ತಿರೋರು ಯಾರಾದರೂ ಇದ್ದೀರಾ? ಫಸ್ಟ್ ಟೈಮ್, ಇದೇ ಫಸ್ಟ್ ಟೈಮ್ ಸರ್ ನಾವು ಕೇಳ್ತಿರೋರು. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಓಕೆನಾ? ಇಂಗ್ಲೀಷಲ್ಲಿ ಮಾತಾಡಿದ್ರೆ ನೀವು ಯಾರು ಕೂರಲ್ಲ, ಎದ್ದೋಗ್ಬಿಡ್ತೀರಿ. ಅಂಥ ಇಂಗ್ಲೀಷ್ ನಮ್ಮದು. ಅದಕ್ಕೆ ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ಕರ್ನಾಟಕದಲ್ಲಿ ನಮ್ಮನ್ನ ಬೆಳೆಸಿದಂಥ ಬಹಳ ದೊಡ್ಡ ಊರು ಅಂದರೆ ಅದು ಬೆಂಗಳೂರು. ಇಲ್ಲಿನ ಕಾರ್ಯಕ್ರಮಗಳಿಗೆ ನಾವು ಬಂದ ಮೇಲೆ ನಮ್ಮ ಮಾತಿನ ಲಹರಿ ಚೇಂಜ್ ಆಯಿತು. ನಾವು ಓದುವಂಥ ಸಾಹಿತ್ಯ ಸ್ವಲ್ಪ ಬದಲಾವಣೆ ಆಯಿತು. ಕಾರಣ ಇಲ್ಲಿಯ ಜನ. ನಮ್ಮ ಕಡೆ ಕಾರ್ಯಕ್ರಮಗಳೆಲ್ಲ ಶುರುವಾಗೋದು ರಾತ್ರಿ 9 ಗಂಟೆ ಮೇಲೆ. ಊಟ ಮಾಡಿ ಹಾಸಿಗೆ ತೊಗೊಂಡು ಬರ್ತಾರೆ. ನಮ್ಮ ಮುಂದೆನೇ ಹಾಸಿಗೆ ಇಟ್ಕೊಂಡು ಕೂಡ್ತಾರೆ. ನಿಧಾನ ಆದಂತೆಲ್ಲ ನಾವು ಹುಷಾರಾಗಿರ್ಬೇಕು. ಅದೇ ಹಾಸಿಗೆನ ಉರುಳಿಸಿ ಅದ್ರ ಮೇಲೆ ಮಲಗಿಬಿಡ್ತಾರೆ. ನೀನು ಎಷ್ಟೊತ್ತಾದರೂ ಮಾತಾಡೋ, ನಾವು ಎಚ್ಚರ ಆದಾಗ ಎದ್ದು ಹೋಗ್ತೀವಿ ಅಂತ. ಆದರೆ ಇವತ್ತು ತಾವೆಲ್ಲ ಸ್ಟಿಫಾಗಿ ಕೂತಿದ್ದೀರಾ. ನಿಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಕೂತಿದ್ದೀರಿ ಅಂತ ನಮಗೆ ಗೊತ್ತು. ನಾನು ಜಾಸ್ತಿ ಹೊತ್ತು ಕೂಡ ಮಾತಾಡಲ್ಲ. ಅತಿಥಿಯಾಗಿ ಕರೆದು ನನ್ನನ್ನು ಗೌರವಿಸಿದ್ದೀರಿ, ಬಹಳ ಸಂತೋಷ ಆಗಿದೆ. ಒಂದೆರಡು ವಿಷಯಗಳನ್ನು ಹೇಳ್ತೀನಿ. ಕನ್ನಡದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಇದೆ. ಇಂಗ್ಲೀಷ್ನಲ್ಲಿಯೂ ಕೂಡ ಹಾಸ್ಯ ಮಾಡಿದ್ದಾರೆ ನಮ್ಮ YV ಗುಂಡೂರಾವ್ ಅವರೇನು. ನರಿಗಳಲ್ಲಿ ಹಲವು ಬಗೆ ಸ್ವಾಮಿ, ನರಿಗಳಲ್ಲಿ ಹಲವು ಬಗೆ. ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ಅರ್ಥ ಆಯ್ತಾ? ಕೊನೆಗೆ NARY ಬರುತ್ತಲ್ಲ, ಆ ನರಿನ ಗಮನದಲ್ಲಿ ಇಟ್ಕೊಳ್ಳಿ. ನರಿಗಳಲ್ಲಿ ಹಲವು ಬಗೆ ಸ್ವಾಮಿ, ನರಿಗಳಲ್ಲೂ ಹಲವು ಬಗೆ. ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ನರಿ ಮರಿ ಇರುವಾಗ ಇದು ಆರ್ಡಿನರಿಯೋ ಎಕ್ಸ್ಟ್ರಾ ಆರ್ಡಿನರಿಯೋ ತಿಳಿಯುವುದಿಲ್ಲ. ನರಿ ಮರಿ ಇರುವಾಗ ಇದು ಆರ್ಡಿನರಿಯೋ ಎಕ್ಸ್ಟ್ರಾ ಆರ್ಡಿನರಿಯೋ ತಿಳಿಯುವುದಿಲ್ಲ. ಏಕೆಂದರೆ ಅದಿನ್ನು ಪ್ರಿಲಿಮಿನರಿ. ಅರ್ಥ ಆಗ್ತಿದೆಯಲ್ಲ? ಕೆಲವು ನರಿಗಳು ಹುಷಾರಿ, ಯಾವುದಕ್ಕೂ ಸಿಗುವುದಿಲ್ಲ ಶಿಕಾರಿ. ಇವ್ಯಾವ ನರಿ ಸ್ವಾಮಿ? ಅವು ಎಕ್ಸ್ಟ್ರಾ ಆರ್ಡಿನರಿ. ನರಿಗಳ ಬಗ್ಗೆನೇ ಈ NARY ಅನ್ನೋದು ಕೊನೆಗೆ ಹೋಗಿಸಿ ಇಷ್ಟು ಸುಂದರವಾಗಿ ಬರೀತಾರೆ ಕವಿಯವ್ರೆ.
ಕೆಲವು ನರಿಗಳು ಕೂಗುತ್ತವೆ, ಚೀರುತ್ತವೆ, ಹಾರಾಡುತ್ತವೆ. ಯಾವ ನರಿ ಸ್ವಾಮಿ? ಅವ್ರ ರೆವಲ್ಯೂಷನರಿ. ಅರ್ಥ ಆಗ್ತಿದೆಯಲ್ಲ? ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸಾಹಿತ್ಯದ ಖರ್ಚು ಕೊಡಿಸ್ಬೇಕು. ಶಾಲೆ ಹೋದ್ಮೇಲೆ ಅವ್ರು ಖಂಡಿತ ಮುಂದಿರ್ತಾರೆ. ಆದರೆ ಕನ್ನಡ ಸಾಹಿತ್ಯ, ಕನ್ನಡ ಮಾತಾಡೋ ಬಗೆ, ಆರ್ಟ್ ಆಫ್ ಸ್ಪೀಕಿಂಗ್ ಅನ್ನು ಕೂಡ ಕಲಿಸ್ಬೇಕು ಮಕ್ಕಳಿಗೆ. ಹಾಗಾದಾಗ ನಮ್ಮ ಕರ್ನಾಟಕದಲ್ಲಿ ಭಾಷಣಕಾರರು ಬಹಳ ಕಡಿಮೆ ಇದ್ದಾರೆ ಅಂತ ನಾನು ಹೇಳ್ದ. ತುಂಬ ಜನ ಹಾಸ್ಯ ಭಾಷಣಕಾರರಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ನೂರಾರು ಜನ ಹುಟ್ಟಿದ್ದಾರೆ. ನಿಮ್ಮ ಬೆಂಗಳೂರಿನಲ್ಲೂ ಕೂಡ ಅನೇಕ ಜನ ಹಾಸ್ಯ ಭಾಷಣಕಾರಿದ್ದಾರೆ. ನೀವು ಪಾಠ ಮಾಡುವಾಗ ಶಿಕ್ಷಕರು ಆದಷ್ಟು ಸ್ವಲ್ಪ ಹ್ಯೂಮರ್ ಅನ್ನು ಬೆರೆಸಿ ಪಾಠ ಮಾಡಿ. ಮಕ್ಕಳು ಬಹಳ ಬೇಗ ಆಕರ್ಷಿತರಾಗ್ತಾರೆ, ಕಲಿತಾರೆ, ಮತ್ತು ನಿಮ್ಮ ಬಗ್ಗೆ ತುಂಬ ಗೌರವ ಬರ್ತದೆ. ಕೀಪ್ ಕ್ವೈಟ್, ಐಲೆಂಡ್, ಲುಕ್ ಎಟ್ ಮೀ ಅಂದರೆ ಬರೀ ನಿಮ್ಮನ್ನೇ ನೋಡ್ತಿರ್ತಾರೆ. ಹೇಳಿದ್ದು ಹೋಗೋದೇ ಇಲ್ಲ. ಹೌದಾ? ಅವ್ರ ಜೊತೆನೇ ಮಿಂಗಲ್ ಆಗಬೇಕು ಅಂತ ಹೇಳ್ತಾರೆ. ಕನ್ನಡ ಶಾಲೆಗಳಲ್ಲಿ ಈ ಥರ ಮಾಡ್ತಾರೆ. ಅವ್ರ ಜೊತೆಲಿ ಮಿಂಗಲ್ ಆಗಿ ಪಾಠಗಳು ಮಾಡೋದು. ಇಂಗ್ಲೀಷ್ ಮೀಡಿಯಂ ಅಂದರೆ ಮಕ್ಕಳಿಗೆ ಸ್ವಲ್ಪ ಕಷ್ಟನೇ. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಬಿಕಾಮರ್ಗೂ ಕನ್ನಡ ಮೀಡಿಯಂ ಮಾಡಿದವ್ರೆ ನಾವು. ನನಗೆ ಇಂಗ್ಲೀಷ್ ಅಂದ್ರೆ ಏನು ಭಯ ಇದ್ದಿಲ್ಲ. ಗಣಿತ ಅಂದ್ರೆ ಭಾಳ ಭಯ. ಗಣಿತ ಪೀರಿಯಡ್ ನನಗೆ ಯಾಕೆ ಭಯನೋ ಇವತ್ತು ಗೊತ್ತಾಗಲಿಲ್ಲ. ಅದರಲ್ಲಿ ವರ್ಗಮೂಲ ಕಂಡುಹಿಡಿಯೋದು ಅಂತ ಇರ್ತೀನಿ. ಇಂಗ್ಲೀಷಲ್ಲಿ ಏನಂತ ಗೊತ್ತಿಲ್ಲ. ಈ ಲ ಸ ಅ ಮತ್ತು ಮ ಸ ಅ ಅಂತ ಗೊತ್ತಾ? ಹೌದಲ್ಲ ಸರ್? ಆ ಲ ಸ ಮಾಸಗಳನ್ನ ಇವತ್ತಿನವರೆಗೂ ನನಗೆ ಕಂಡುಹಿಡಿಯಕ್ಕೆ ಬಂದಿಲ್ಲ. ಅದನ್ನು ಹುಟ್ಟಿಸೋದು ಕಂಡುಹಿಡಿಯೋಕ್ಕಾಗಿಲ್ಲ. ಪ್ರತಿ ವರ್ಷ ನಮಗೆ ಅವನು ಕಂಡುಹಿಡೀರಿ ಅಂತ ಹೇಳ್ತಾರೆ ಪರೀಕ್ಷೆ. ನಾವಂತೀವಿ ಇಷ್ಟು ವರ್ಷದಿಂದ ಓದ್ತಾ ಇದ್ದೀರಿ, ನೀವೆಲ್ಲ ಇನ್ನೂ ಅವ್ನು ಕಂಡುಹಿಡಿದಿಲ್ವಾ? ಎಂತೆಂಥವುಗಳನ್ನ ಕಂಡುಹಿಡಿತಿದ್ದಾರೆ. ಈ ಯಲ್ಸ ಮಾಸ ಯಾಕೆ ಕಂಡುಹಿಡಿತಾ ಇಲ್ಲ? ಹೀಗೆ ಹಾಸ್ಯ ಮೂಲಕ ಮಕ್ಕಳಿಗೆ ಹೇಳ್ತಾ 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 ಹೋದರೆ ಆ ಮಕ್ಕಳಿಗೆ ಭಾಳ ಹೊತ್ತು ಎಲ್ಲ ಅರ್ಥ ಆಗ್ತದೆ. ಈಗ ಪಾಲಕರಿಗಾಗಿ ನಾನು ಒಂದೆರಡು ವಿಷಯಗಳು ಹೇಳ್ತೀನಿ. ನಾನು ಹೋಗಿರ್ತಕ್ಕಂಥ ಊರುಗಳ ಸಂಖ್ಯೆ 432. ಕಾರ್ಯಕ್ರಮಗಳು 3,500 ಅಂತ ಹೇಳಿದ್ರೆ ಅದು ಓಲ್ಡ್ ಬಯೋಡಾಟಾ. ಈಗ 4,000 ಆಗಿದೆ. 500 ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು. ರಜೆಯಲ್ಲಿ ಹೋದರೆ ಸ್ವಲ್ಪ ದೂರ ದೂರ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಕಡೆ ಹೋಗಿ. ಆದರೆ ಎಷ್ಟು ಊರುಗಳಿದೆ ಕರ್ನಾಟಕದಲ್ಲಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಆ ಊರ ಹೆಸರಿನಲ್ಲೂ ಕೂಡ ಹಾಸ್ಯ. ಏನು? ಕಿಂಕಿ, ಕಿಂಕಿ, ಇಟಿ ಊರ ಹೆಸರದೆ. ಎಲ್ಲಿ? ಲಿಂಗಸ್ಮೂರ್ ಹತ್ರ ಇವು ಕಿಂಕಿಂಗಿ ಅನ್ನೋದು ಒಂದು ಊರು. ನೆಕ್ಸ್ಟ್ ಕುಡಿಕಿ. ಏನು ಕುಡಿತೀಯ? ಕುಡಿತೀನಿ ಅಂತ ಒಂದು ಬಳ್ಳಾರಿ ಹತ್ರ ಊರಿದೆ. ನೆಕ್ಸ್ಟ್ ಹುಡುಗಿ ಅಂತ ಒಂದು ಊರಿಗೆ. ಊರ ಹೆಸರೇ ಹುಡುಗಿ. ಅದೇ ಅದು ಹಾಡಿತ್ತು ನೋಡಿ. ಹುಡುಗಿ ಅಂತಂದು ಹಾಡಿದ. ಆ ಹುಡುಗಿ ಅನ್ನೋ ಊರು ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಹುಮನಾಬಾದ್ ತಾಲೂಕಿನಲ್ಲಿ ಆ ಊರ ಹೆಸರೇ ಹುಡುಗಿ. ಯಾಕೆ ಬಂತು ಗೊತ್ತಿಲ್ಲ. ಬರಲಿ, ಬೇಡ ಅನ್ನಲ್ಲ. ಹೊರಗಿನ ಬೆಂಗಳೂರಿನಲ್ಲಿ ತುಂಬಾ ಆಶ್ಚರ್ಯ. ಬೆಂಗಳೂರಿನಲ್ಲಿ ಒಬ್ಬ ತಂದೆಗೆ 4 ಜನ ಗಂಡು ಮಕ್ಕಳಿದ್ದು, ಮದುವೆನೇ ಆಗಿರಲಿಲ್ಲ. ಅವನು ಆ ಕಡೆ ಹೆಣ್ಣು ಹುಡುಕ್ಬೇಕು ಅಂತ ಆ ಕಡೆ ಬಂದಿದ್ದ. ಆ ಕಡೆ ಬಂದಾಗ ಈ ಬಸ್ಸುಗಳು ಹೋದ ಮೇಲೆ ಟೆಂಪೋ ಟ್ರಾನ್ಸ್ಗಳು ಬಂದು ಆ ಜಗಕ್ಕೆ ನಿಲ್ಲಿಸ್ತಾರೆ ಬಸ್ಸನ್ನು. ಅವರು ಚಾರ್ಜ್ ಸಮೇತ ಆ ಊರ ಹೆಸರು ಕೂಗ್ತಾರೆ. ಏನು? 10 ರೂಪಾಯಿ ಆ ಊರಿಗೆ ಚಾರ್ಜ್. ಅಲ್ಲಿ ಅವ್ರೇನು ಕೂಗ್ತಾರೆ? 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ ಅಂತ ಕೂಗ್ತಾರೆ. ಚಾರ್ಜ್ ಸೇರಿ ಇವರು ಮದುವೆ ಆಗಿದ್ದು ಬಂದು ಮೈ ಗಾಡ್ 10 ರೂಪಾಯಿಗೊಂದು ಹುಡುಗಿ ಅಂತ. ಬೆಂಗಳೂರಿನಲ್ಲಿ ಎಷ್ಟು ಕಷ್ಟ. ಹೀಗೆ ತಗೊಂಡ್ಬಿಡೋಣ 4 ಅಂತ. ಹುಡುಗಿ ಎನ್ನುವರು ಹುಮನಾಬಾದ್ ತಾಲೂಕಲ್ಲಿ. ಹಾಗೆ ಇರಿಕಲ್ ಗೊತ್ತಲ್ಲ ನನಗೆಲ್ಲ. ಯಾಕೆ ಪ್ರಸಿದ್ಧಿಯಲ್ಲೂ? ಸೀರೆ. ನೋಡಿ, ಹೆಣ್ಣು ಮಕ್ಕಳಿಗೆ ಅಂತ ಸೀರೆಗೆ ಪ್ರಸಿದ್ಧವಾಗಿ ಅಂತಕ್ಕಂಥದ್ದು ಇಲ್ಕಲ್ಲಿದೆ. ಗಂಡಪಿನ ಪ್ಯಾಂಟ್ಗೆ ಯಾವ ಪ್ರಸಿದ್ಧ ಇಲ್ಲ. ಹೌದಾ? ನಮ್ಮನ್ನು ಬರೀ ಡ್ರಾಯರು, ಅಂಡರ್ವೇರ್ಗಳಿಗೆ ಮಾಡಲ್ ಆಗ್ತದೆ. ಅದೇ ನಿಮಗೆ ಸೀರೆ, ಪೀತಾಂಬರಗಳಿಗೆ ಮಾಡಲ್ ಆಗ್ತವೆ ಅಂತ. ಇರಿಕಲ್ ಅದರ ಪಕ್ಕದಲ್ಲೇ ಒಂದು ತುಂಬ ಅಂತ ಹೋಗಿ, ತುಂಬ ಫುಲ್. ಅದರ ಪಕ್ಕದಲ್ಲಿ ಕರಡಿ ಅಂತ ಒಂದು ಊರಿ. ಯಾರ್ರೀ ಕರಡಿ, ಯಾರ್ರೀ ಕರಡಿ ಅಂದ್ರೆ ಗಾಬರಿ ಆಗಿಬಿಡ್ತಾವ. ಈ 3 ಊರನ್ನ ಸೇರಿಸಿ ಹೇಳ್ತಾರೆ. ಇಲ್ಕಲ್ ತುಂಬಾ ಕರಡಿ, ಇಲ್ಕಲ್ ತುಂಬಾ ಕರಡಿ. ಈಗ ಅಂದ ತಕ್ಷಣ ಅಯ್ಯೋ ಹೋಗಿ ಬಂದು ಬರೋರು, ಅಯ್ಯೋ ಇಲ್ಕಲ್ ತುಂಬಾ ಕರಡಿ ಅಂತೆ, ಸೀರೆ ಬೇಡ, ಲಂಗ ಬೇಡ, ಹೋಗೋಣ ನಡಿ. ನೀವೆಲ್ಲ ಗಾಬರಿ ಆಗಿಬಿಡ್ತೀರ ನೀವು ಬಂದರೆ. ಹೌದಾ? ನೆಕ್ಸ್ಟ್ ಬಾಚಣಿಕೆ. ಊರ ಹೆಸರೇ ಬಾಚಣಿಕೆ. ಬಾಚಣಿಕೆ ಕೊಡಿ ಅಂದರೆ ಯಾರೋ ಜೇಬದಿಂದ ತೆಗೆದುಕೊಟ್ಟು ಟಿಕೆಟ್ ಕೊಡಿ. ಬಾಚಣಿಕೆ ಅಂತ ಊರು. ಜನಿವಾರ ಅಂತ ಒಂದು ಊರಿ.
ಇಲ್ಲಿ ಆಚಾರ ಬಂದಿದ್ದಾರೆ. ಆ ಊರು ಬಂದ ತಕ್ಷಣ ಕಂಡಕ್ಟರ್ ಹೇಳಿದ, ಜನಿವಾರದವ್ರು ಇಳಿರಿ, ಜನಿವಾರದವ್ರು ಇಳಿರಿ ಅಂದ. ಅದಕ್ಕೆ ಕರೆದ ಬ್ರಾಹ್ಮಣರು ಕೆಳಗೆ ಹೇಳಿ ನೋಡ್ತಾರೆ, ಅವ್ರು ಊರೇ ಅಲ್ಲ, ಜನಿವಾರ ಆ ಊರ ಹೆಸರು. ವಿಭೂತಿ ಅಂತ ಒಂದು ಊರಿದೆ, ವಿಭೂತಿ ಹೆಚ್ಕೊಂಡವ್ರೆಲ್ಲ ಕೆಳಗಡೆ ನಿಂತ. ಹಾಗೆ ನೆಕ್ಸ್ಟು ಜನಿವಾರ ಆಯ್ತು. ಮಂಕಿ ಊರ ಹೆಸರು. ಮಂಕಿ ಯಾರು, ಮಂಕಿ ಯಾರು, ನಾನು ಅಂತ ಇದ್ದಿದ್ದು ಬೆಳೆದವರು ಎಲ್ಲ ನಕ್ಕು. ಈ ಕಡೆ ಮಂಕಿ ಅಂತ ಒಂದು ಇನ್ನೊಂದು ಊರಿದೆ. ಆ ಊರಿನ ಬಸ್ ಹತ್ತಿದಾಗ ಏನು ಗಾಬರಿ ಆದ್ರು ಜನ ಅಂದರೆ, ಅದೊಂದು 120 ಜನರದ್ದು ಒಂದು ಟೀಮ್ ಮದುವೆ ಮುಗಿಸ್ಕೊಂಡು ಬರ್ತಿದ್ದಾರೆ ಪಾಪ. ಆ ಬಸ್ ಇಟ್ಬೇಕಂತ 120 ಸೀಟ್ ರಿಸರ್ವ್ ಮಾಡಿಸಿದ್ದಾರೆ. ಆ ಬಸ್ 10 ಬರ್ತಿರ್ಬೇಕಾದ್ರೆ ಅವನು ಏನು ಕೂಗಿದ, ಶಿವನ ಪಾದ ಯಾರೇ, ಶಿವನ ಪಾದ ಯಾರು. ಅದು ಶಿವನ ಪಾದಕ್ಕೆ ಹೋಗೋ ಊರು. ಮದುವೆ ಅದೇ ಆಗಿದೆ, ಶಿವನ ಪಾದಕ್ಕೆ ಹೋಗೋರು ಯಾರು ಅಂತೇಳಿ ಹಾಗೆ ಆಗ್ಬಿಡ. ಹೌದಾ. ನೆಕ್ಸ್ಟ್ ಪ್ರಧಾನಿ ಯಾರೋದೇ ನಾವು ಹೇಳ್ಬಿಡ್ತೀವಿ. ಹೌದಾ. ಪ್ರಧಾನಿ ಅಂತ ಒಂದು ಊರಿದೆ, ಕಿಡಿಗೇಡಿ ಅಂತ ಒಂದು ಊರಿದೆ, ಉಂಡಿ ಅಂತ ಒಂದು ಊರಿದೆ. ಮಂಕಿ ಯಾರೋ, ಮಂಕಿ ಯಾರೋ, ಮಂಕಿ ಯಾರೋ ಅಂತ ಕೇಳ್ತಾರೆ. ಮಂಕಿ ಅಂತ ಒಂದು ಊರಿದೆ. ನೆಕ್ಸ್ಟ್ ಮುಂಡೇವು. ಮುಂಡೆ ಯಾರ್ರಿ, ದುಂಡೆ ಯಾರ್ರಿ, ಹತ್ರಿ ಹಾಗೆ ಆಗ್ಬೇಡ್ರಿ ಹೆಣ್ಮಕ್ಳಿಗೆ. ಹೌದಾ. ಇದು ಊರ ಹೆಸರು. ನೆಕ್ಸ್ಟು ನಮ್ಮೂರ ಕಡೆ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು ಬಂದಾಳ, ಕರ್ದಾಳ, ಹಡದಾಳ, ಬಸರಾಳ. ನೋಡಿ, ಎಲ್ಲ ಕ್ರಿಯೆಗಳು ಬಂದ್ಕೊಡ್ಕೋದ್ರಿ. ಎಲ್ಲ ಊರುಗಳ ಹೆಸರು. ಆ ಕಡೆ ಬರ್ಬೇಕು ನೀವು ಬರೇ ದೊಡ್ಡ ದೊಡ್ಡ ಊರುಗಳಿಗೆ ಹೋಗ್ತಾ, ಅಯ್ಯೋ ಮೈಸೂರು ಹೋಗೋಣ, ಪ್ಯಾಲೇಸ್ ನೋಡಿ ಬರೋಣ. ಆ ಕಡೆ ಹೋತಂದ್ರೆ ಸಾರಿ ಹಟಿಸ್ ನೋಡ್ಬೇಕು ಈ ಗುಡಿಸಲುಗಳನ್ನ. ಅವು ಎಷ್ಟೆಷ್ಟು ಮಾದರಿ ಇರ್ತದೆ. ಎಂಥ ಮಳೆ ಬಂದು RCC ಇಂಥ ಬಿಲ್ಡಿಂಗ್ಗಳು ಸೋರ್ತವೆ ಮಳೆ ಬಂದರೆ. ಆದ್ರೆ ಹಾಕ್ಕೊಂಡಿರ್ಬೇಕಂತ ಗುಡಿಸಲುಗಳ ಟೇಪ್ ಇದೆಯಲ್ಲ, ಒಂದು ಹನಿತಿ ಒಳಗಡೆ ಬೀಳಲ್ಲ, ಒಚ್ಕೊಂಡು ಹೋಗ್ತದೆ, ಒಳಗಡೆ ಬೀಳಲ್ಲ. ನೆಕ್ಸ್ಟು ಈಗ ಗುಣವಂತಿ ಅಂತ ಒಂದು ಊರಿದೆ, ಕಮಲ ಶಿಲೆ ಅಂತ ಒಂದು ಊರು. ಎಷ್ಟು ಚೆನ್ನಾಗಿ ಊರುಗಳು. ಈಗ ಉತ್ತರ ಪ್ರದೇಶದಲ್ಲಿ ಒಂದು ಊರಿದೆ. ಆ ಊರಿನ ಒಬ್ಬ ಕೈ ಮುಗಿದು ಕೇಳ್ತಾ ಇದ್ದಾನೆ, ಯಾರನ್ನ, ಪ್ರಧಾನಿಗಳೇ ಎಲ್ಲ ಊರ ಹೆಸರು ಚೇಂಜ್ ಮಾಡಿದೀವಿ, ನಮ್ಮ ಊರ ಹೆಸರು ಚೇಂಜ್ ಮಾಡಿದ್ವಿ ಸರ್. ಏನಯ್ಯ ನಿಮ್ಮ ಊರ ಹೆಸರು? ಬೋಸೂರಿ ಇದೆ. ಉತ್ತರ ಪ್ರದೇಶದ ಬೋದೂರಿ ಅಂತ ದೂರಿ, ಅವ್ರ ಭಾಷೆ ಎಲ್ಲ ಏನು ನನಗೆ ಗೊತ್ತಿಲ್ಲ. ಹೋಗ್ಬೋದು. ಅವು ಬಸ್ ಹೋದ್ಮೇಲೆ ಹಿಂದ್ಗಡೆ ಕೆಲವು ಟ್ಯಾಕ್ಸ್ನವ್ರು ಇರ್ತಾರೆ, ಅರ್ಧ ಚಾರ್ಜ್ ಕರ್ಕೊಂಡು. ಅವು ಹೇಗೆ ತಿಂತಾರೆ ಗೊತ್ತಾ, ಬೋಸುಡಿ ವಾಲೋಕಂ, ಬೋಸುಡಿ ವಾಲೋಕಂ, ಬೋದುಡಿ. ಆ ಊರು ಬಂದ ತಕ್ಷಣ ಬೋಸುಡಿ ವಾಲ ಉತ್ರು, ಬೋದುಡಿ ವಾಲ ಉತ್ರು. ಬೋತುಡಿ 10 ರೂಪಾಯಿ, ಬೋತುಡಿ 10. ಅದಕ್ಕೆ ದೇಶ ತಿರುಗು ಕೋಶ ಓದು ಅನ್ನೋದು ಅದಕ್ಕೆ ಸರಿಯಿತು. ನಿಮ್ಮಂಥ ಎಲ್ಲ ಅಭಿಮಾನಿಗಳಿಂದಾಗಿ ನಾವು 432 ಊರು ಸುತ್ತಿದ್ದೇವೆ 3 ಜನ. ಆಗ ಯಾರೋ ಸರ್ ಕೇಳಿದ್ರು, ಆಸ್ಟ್ರೇಲಿಯಾ, ಅಮೇರಿಕಾದಲ್ಲಂತೂ 1.5 ತಿಂಗಳು ಸಾಕಾಗ್ತೀವಿ. ಮತ್ತೆ ನಾಳೆ 15ನೇ ತಾರೀಕಿನಿಂದ ದುಬೈ ಹೋಗ್ತಾ ಇದ್ದೀವಿ, ಅಬುದಾಬಿ. ಎಷ್ಟು ದೇಶಗಳಿದೆ. ಅಲ್ಲಿ ಕರೆಸ್ತವ್ರು ಅರಬ್ರಲ್ಲ ನಮ್ಮನ್ನು ಕರೆಸ್ತವ್ರು, ಅಲ್ಲಿ ನಮ್ಮನ್ನ ಕರೆಸ್ತವ್ರು ಅಲ್ಲಿ ನಿಲ್ಲಿಸಿರುವ ನಮ್ಮ ಕನ್ನಡಿಗರು. ಅಲ್ಲೆಲ್ಲ ಕನ್ನಡ ಸಂಘ ಕಟ್ಟಿದ್ದಾರೆ. ಅಮೇರಿಕಾದಲ್ಲಿ ಅಕ್ಕ ಇದೆ. ಅವರು ಕರೆಸಿದಾಗ ಆಸ್ಟ್ರೇಲಿಯಾ ಆಚೆ ಸಿಡ್ನಿಯ ಒಬ್ಬ ಮಿನಿಸ್ಟ್ರು, ಅವ್ರು ಯಾರೋ ಗೊತ್ತಿಲ್ಲ, ನನಗೆ ಯಾವ ಸೆಕ್ಷನ್ ತಗೊಂಡಿದ್ರು ಗೊತ್ತಿಲ್ಲ, ಪೋರ್ಟ್ಫೋಲಿಯೋ ಇತ್ತು ಗೊತ್ತಿಲ್ಲ. ಅವ್ರು ಎಷ್ಟು ಸರಳವಾಗಿದ್ರು ಅಂದರೆ, ಅವ್ರ ಹಿಂದೆ ಯಾರು ಜನ ಇಲ್ಲ, ಬಾಡಿ ಗಾರ್ಡ್ಸ್ ತಿರುಗ. ಅವ್ರು ನಮ್ಮ ಜೊತೆನೇ ತಿಂಡಿತಿದ್ರು, ನಮ್ಮ ಜೊತೆನೇ ಬಾತ್ರೂಮಿಗೆ ಬಂದು. ಅವು ಹೋಗುವಾಗ ನಾವು ಕೇಳಿ, ಇವ್ರು ಯಾರು ಸತ್ಲಿ, ಇವರು ಎಜುಕೇಷನ್ ಮಿನಿಸ್ಟ್ರು ಅಂತ ಹೇಳಿ. ನಮ್ಮ ಕಡೆ ಒಬ್ಬ TMC ಮೆಂಬರ್ ಬಂದರೆ, ಕೌನ್ಸಿಲರ್ ಬಂದರೆ ಅವ್ನು ಹಿಂದೆ 10 ಜನ ಮುಂದೆ 10 ಜನ, ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಹೌದಾ. ಇದೆಲ್ಲ ಅಣ್ಣಮ್ಮಗಳು ಜಾಸ್ತಿ ಅಲ್ವಾ. ನಾನು ಈ ಊರಿಗೆ ಕಾಲಿಟ್ಟಿದ್ದೆ ಅಣ್ಣಮ್ಮನ ಜಾತ್ರೆಗಾಗಿ. ಮಾರ್ತಳ್ಳಿದ್ರೆ ನೋಡೋದು, ಇನ್ನೂ ಫ್ಲೈಓವರ್ ಇರಲಿಲ್ಲ, ಅಲ್ಲಿ ನಾನು ಫಸ್ಟ್ ಬಂದದ್ದು. ನೋಡಿ, ಇವತ್ತಿಂತ ಅದ್ಭುತವಾದಂಥ ಸ್ಟೇಜು ಮೈಕಲ್ಲಿ ಮಾತಾಡ್ತೀನಿ. ಅವತ್ತು ನಾನು ಯಾರು ಅಂತ ಯಾರಿಗೆ ಗೊತ್ತಿಲ್ಲ. ಅವತ್ತಿನ ಸ್ಟೇಜ್ ಯಾವಾಗ ಗೊತ್ತಾ, 2 ಟ್ರ್ಯಾಕ್ಟರ್ ಟ್ರಾಲಿಗಳನ್ನೆಲ್ಲ ಓಪನ್ ಮಾಡಿ ಜೈಟ್ ಮಾಡಿದ್ವಿ. ಅದ್ರ ಮಧ್ಯೆ ನಾನು ನಿಂತಿದ್ದಿ, ಮರಕ್ಕೆ ಮೈಕ್ ಕಟ್ಟಿದ್ದಿ. ಆ ಮೈಕ್ ಗಾಳಿ ಬಂದರೆ ನಾನು ಹಣೆಗೆ ಬಡಿತೈತಿ, ಅದನ್ನು ಒಂದು ಕೈ ಹಿಡ್ಕೋಬೇಕು, ಮಾತಾಡ್ಬೇಕು. ಮಾತಾಡ್ತಿದ್ದೀನಿ, ಯಾರಿಗೂ ಕೇಳ್ತಾ ಇಲ್ಲ. ನನಗೆ ಯಾಕೋ ಬ್ಯಾಲೆ ಮಾಡ್ತಿದ್ದೀನಿ ಅಂತ. ಇದ್ದಕ್ಕಿದ್ದಲ್ಲಿ 2 ಕಾಲಗಳು ಒಂದೊಂದು ದಿಕ್ಕಿಗೆ ಹೋಗೋಕೆ ಶುರುವಾದ.
ನಾನು ಸೀಳ್ತಿದಾರೆ ಯಾರೋ ಕೆಳಗಡೆಯಿಂದ ಗರಗಸದಿಂದ ಅನ್ನೋ ಹಾಗಾಯ್ತು. ಯಾಕಂತ ನೋಡಿದ್ರೆ ಆ ಟ್ರ್ಯಾಕ್ಟರ್ ಡ್ರೈವರು ಈ ಟ್ರ್ಯಾಕ್ಟರ್ ಡ್ರೈವರು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ಬಿಟ್ಟ. ಯಾಕೆಂದ್ರೆ 9 ಗಂಟೆ ಆಯ್ತು ಸರ್, ನಮ್ಮ ಟೈಮ್ ಮುಗೀತು, ಪೇಮೆಂಟ್ ಕೊಡಿ ಅಂತ. ನಾನು ಮೇಲೆ ಮಾತಾಡ್ತಿದ್ದೀನಿ, ಹೇಗಾಗಿರ್ಬೇಡ ಯೋಚನೆ ಮಾಡಿ ಅಂತ ಕೂಗಿದ ತಕ್ಷಣ ಮತ್ತೆ ಜೈತ್ ಮಾಡಿ ಅಂಥವನ್ನು ಕೂಡ ಅನುಭವಿಸಿದ್ವಿ. ಇಂಥ ಒಳ್ಳೆ ರೀತಿಯಲ್ಲಿ ಕೂಡ ಮಾತಾಡ್ತೀವಿ. ಆಮೇಲೆ ನಿಂತ್ಕೊಂಡೆ ಶುರು ಮಾಡಿ ಸರ್ ಅಂತ. ಇನ್ನೇನು ಶುರು ಮಾಡಬೇಕು ಅಂದ ತಕ್ಷಣ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಯಾರು ಬಂದ್ರು ಅಂತ ನೋಡ್ತೀನಿ, ಆ ಏರಿಯಾ ಕೌನ್ಸಿಲರ್. ಅವನು ಕೊರಳಲ್ಲಿ ನಾಯಿ ಕಟ್ಬೋದು, ದೊಡ್ಡ ದಪ್ಪದ ಬಂಗಾರದ ಸೈಟ್, 10 ಬೆರಳಿಗೆ 10 ಉಂಗುರ, ಕರೀ ಗುಂಗುರು ಕೂದಲು, ಕರೀ ಮುಖ, ಕಣ್ಣು ಗುಡ್ಡೆ ಹೊರಗಡೆ ಬಂದಿದೆ, ಚಂಪಗಿದೆ. ಯಾವ ಸಮಯದಲ್ಲಿ ಯಾರು ಮಮ್ತಾನೋ ಗೊತ್ತಿಲ್ಲ. ಅಣ್ಣ ಬಂದ ಅಂತ ಅವ್ನು ದೇಲ್ ಕೂಸಿ ಅನೌನ್ಸ್ ಮಾಡಿದ್ರು. ಏನು ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಈ ಏರಿಯಾ ಕೌನ್ಸಿಲರು ಜನರು ಚಪ್ಪಾಳೆ ತಟ್ಟಿ ಗಲಾಟೆ ಮಾಡಕ್ಕೆ ಜನ. ಪ್ರಸಾದ ಕೊಡೋದು, ಪ್ರಸಾದನೇ ನಮ್ಮ ಕಡೆ ಸ್ವಲ್ಪ ಸಕ್ಕರೆ ಏನೇನೋ ಕೊಡ್ತಾರಪ್ಪ. ಈ ಊಟನೇ ಪಲಾವೇ ಕೊಟ್ಬಿಟ್ಟು, ಬಿರಿಯಾನಿ ಕೊಟ್ಬಿಟ್ರು, ತಿನ್ನಕ್ಕೆ ಶುರು ಮಾಡಿದ್ರು. ತಮಟೆ ಬಾರಿಸೋ ಅಂದ ಯಾವನು, ತಮಟೆ ಬಾರಿಸತ್ತಿದ್ರು. ಕಡೆಗೆ ಏನು ಸರ್ ಹೇಗೆ ಮಾತಾಡಬೇಕು ಅಂದಾಗ ಕೌನ್ಸಿಲರ್ ಎದ್ದು ನಿಂತ್ಕೊಂಡ. ಬಡ್ಡಿ ಮಕ್ಕಳ ಗಲಾಟೆ ಮಾಡಿದ್ರು. ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿನ್ನ ಹೆಸರೇನಿಲ್ಲ, ಯಾರು ಇಲ್ಲ ಅಂತೇಳಿ ಅವನಿನ ಹೆಸರು ಕೇಳಿದೆ. ನಾನು ಇಂಥ ಎಲ್ಲ ಅನುಭವಗಳು ಆಗದೆ, ಸನ್ಮಾನಕ್ಕಿಂತ ಹೆಚ್ಚಾಗಿ ಅಪಮಾನಗಳಾಗದೆ ಆಗಲೇ ಮನುಷ್ಯ ಉನ್ನತಿಗೆ ಇರೋದು. ಬರೀ ಸನ್ಮಾನ ಮಾಡೋದಷ್ಟೇ. ಅವಮಾನ ಆದರೆ ಸಮಾಜ ಆಗಿದೆ, ಜಗತ್ತಾಗಿದೆ ಅಂತ ಗೊತ್ತಾಗ್ತದೆ. ಹಾಸ್ಯಕ್ಕೆ ಇಂಥದೇ ವಸ್ತು ಇಲ್ಲ ಅಂತ ಹೇಳ್ತಾ, ನೀವು ವಿಧಾನಸೌಧದಲ್ಲಿ ಮಾತ್ರ ಮಂತ್ರಿಗಳು ಇರ್ತಾರೆ ಅಂತ ತಿಳ್ಕೊಂಡಿದ್ದೀರಲ್ವ, ನಮ್ಮ ದೇಹವೇ ಒಂದು ವಿಧಾನಸೌಧ. ಅಲ್ಲಿ ಹೇಳ್ತಾರೆ, ಹೇಗೆ ಕರೀದ್ರು ನೋಡಿ, ತಲೆ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ ಮಾಡೋ ಕೆಲಸ ತಲೆ ಮಾಡುತ್ತೆ. ನೆಕ್ಸ್ಟ್ ಕಣ್ಣು ರಕ್ಷಣಾ ಮಂತ್ರಿ. ಅರ್ಥ ಆಗ್ತಿದೆಯಲ್ಲ, ನಿಮ್ಗೆ ಏನು ಕಷ್ಟ ಬರ್ದಾಗ ನೋಡೋದು ಕಣ್ಣು, ಅದು ರಕ್ಷಣಾ ಮಂತ್ರಿ. ಬಾಯಿ, ವಿಶೇಷವಾಗಿ ಹೆಣ್ಮಕ್ಳ ಬಾಯಿ, ವಾರ್ತಾ ಮತ್ತು ಪ್ರಸಾರ. ಹೌದಮ್ಮ. 4ನೇದು ಕೈ, ಕೈಗಾರಿಕಾ ಮಂತ್ರಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಲು, ಯಾವ ಮಂತ್ರಿ ಹೇಳ್ತೀರ? ಕಾಲು ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ಮಂತ್ರಿ. ಹೊಟ್ಟೆ, ಆಹಾರ ಮಂತ್ರಿ, ಫುಡ್ ಮಿನಿಸ್ಟರ್. ಇನ್ನು ಕೆಲವು ಬಿಟ್ಟೇನಾ? ಹೌದಾ? ಏನಾಯ್ತು? ತಲೆ ಆಯಿತು, ಕಣ್ಣಾಯಿತು, ಬಾಯಿ ಆಯಿತು, ಕೈ ಆಯಿತು, ಕಾಲಾಯಿತು, ಹೊಟ್ಟೆ ಆಯಿತು, ಎಲ್ಲ ಆಯಿತು. ಕೆಲವು ಬಿಟ್ಟು ಯಾವ ಗೊತ್ತಾವ ಮಿನಿಸ್ಟ್ರು? ನೀರಾವರಿ ಮತ್ತು ಗೊಬ್ಬರ. ಅರ್ಥ ಆಯ್ತು, ಸಾಕು. ಹೀಗೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಹಾಸ್ಯದ ಶಬ್ದಗಳಲ್ಲಿ ಹೆಚ್ಚಿದೆ. ಹಿಮಾಲಯನ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಬೇಷ್ ಕೇಳಿದ್ರು ಕನ್ನಡ ಮೆಟ್ಟು. ಇದು ಮುಂದುವರಿಸ್ಬೇಕು ಕಾವ್ಯ, ನಾನು ಅರ್ಧ ಹೇಳ್ತೀನಿ, ಕಂಟಿನ್ಯೂ ಮಾಡ್ಬೇಕು. ಹೇಳಿ ಸರ್. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಡ್ಯಾಶ್ ಕ್ಯಾಶ್ ಡ್ಯಾಶ್ ಡ್ಯಾಶ್ ಒಂದು ಎದ್ದಿಂತ ದಾನ ಮಾಡುತ್ತಿದ್ದನು. ಹಿಮಾಲಯನ ಚಳಿಯಲ್ಲಿ, ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ತಪಸ್ಸು ಮಾಡುತ್ತಿದ್ದನು, ಯೋಗ ಮಾಡುತ್ತಿದ್ದನು, ದಾನ ಮಾಡುತ್ತಿದ್ದನು. ಎಲ್ಲ ವೆರಿ ಗುಡ್ ಅಂತ ಕುಡಿಸಿರು. ನಮ್ಮ ಕಡೆ ಒಂದು ಸಿದ್ಧಿ ಇಲ್ಲ ಅಂತ ಹಳ್ಳಿ ಊರು. ಸಿದ್ಧಿಂಗ ನೀನು ಹೇಳ ಅಂದ, ಬೇರೆ ಹೇಳ್ಬೇಕು ಮಗನೆ, ಇವರೆಲ್ಲ ಯಾರೋ ಹೇಳಿದ್ದು ಹೇಳಬಾರ್ದು ನೀವು. ಹಿಮಾಲಯದ ತಪ್ಪಲಲ್ಲಿ ಯೋಗಿ ಒಬ್ಬನಿದ್ದನು, ಅವನು ಬೀಡಿ ಸೇರುತ್ತಿದ್ದನು. ಏಟೆ ಬಡ್ಡಿ ಮನಿ, ಅಲ್ಲೂ ಬೀಡಿ ಸೇರ್ತಾರೆ. ಅಲ್ಲ ಸಾರ್, ಅಲ್ಲಿ ಚಳಿಗೆ ತಪಸ್ಸು ಗಿಪಸ್ಸು ಎಲ್ಲ ಆಮೇಲೆ ಮೊದಲು ಬೀಡಿ ಸೇರಿ ಮೀನ ತಿಸಿ ಮಾಡ್ಕೋಬೇಕು ಅಂತ. ಇದು ಕಾಮನ್ ಸೆನ್ಸ್ ನೋಡಿ ಆಗಿದೆ. ಜಿಟಿ ಮಳೆಯಲ್ಲಿ, ಈ ಹೆಣ್ಮಕ್ಳು ಹೇಳ್ಬೇಕಮ್ಮ, ಜಿಟಿ ಮಳೆಯಲ್ಲಿ, ಗದಗುಡುವ ಚಳಿಯಲ್ಲಿ, ಇಲ್ಲ ಹೇಳ್ತೀರಾ ಏನು? ನೀವಿಟ್ಟಿರೋ ಸಾಮಾನುಗಳು ಮಾಳಿಗೆ ಮೇಲೆ ಆರ್ಸಕ್ಕಿಟ್ಟಿರ್ತಿರಲ್ಲ, ಅವು ಒಣಗಲ್ಲ. ಹೌದಾ? ಜಿಟಿ ಮಳೆಯಲ್ಲಿ, ಕೊರೆಯುವ ಚಳಿಯಲ್ಲಿ ಬಟ್ಟೆಗಳು ಒಣಗಲ್ಲ, ಪದಾರ್ಥಗಳು ಒಣಗಲ್ಲ. ಬಿಡಿ, ಹೆಣ್ಮಕ್ಳು ಕೇಳಿ ಹೇಳಕ್ಕಾಗಲ್ಲ, ಬರೀ ಇದೇ ಹೇಳ್ತಾರೆ ಅಂತ ಗಂಡಸರನ್ನು ಕೇಳಿದ್ರು. ನೀನು ಹೇಳೋ ಸಿದ್ಲಿಂಗ,
ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಇಲ್ಲ ಇಲ್ಲ ಅಂಡರ್ವೇರ್ ಒಣಗುವುದಿಲ್ಲ ಅಂತ ಅವನ ಕಷ್ಟ ಅವನಿಗೆ ಅಲ್ವತ್ತ. ನೋಡಿ, ಒಂದು ಹಾಸ್ಯ ಎಷ್ಟು ಜನರಿಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಿದ್ದೀನಿ ನಾನು. ಇಲ್ಲೆಲ್ಲ ನಮಗೆ ಸಂತೋಷ. ಇವತ್ತು ಯಾವ ವಾರ ಸರ್? ನವನೀತವರೇ, ಇವತ್ತು ಯಾವ ವಾರ? ಶನಿವಾರ. ಓ ಜಾಂಡ್ರು ನಿಮ್ಮ ಪ್ರಿನ್ಸಿಪಾಲ್. ಇದೇ ಸೋಮವಾರದಿಂದ ಶುಕ್ರವಾರದವರೆಗೂ ಆಗಿದ್ರೆ ನೀವು ಬರ್ತಿದ್ದೀರಾ? ಸೀರಿಯಲ್ ಬಿಟ್ಟು ಬರೋರಾ ನೀವು? ಗಂಡಸರು ಬಿಡಿ, ಹೊರಗಡೆನೇ ಇರ್ತಾರೆ. ನೀವು ಎಂತೆಂಥ ಯಾವ ಸೀರಿಯಲ್ ತುಂಬ ಫೇಮಸ್ ಸೀರಿಯಲ್ ಈಗ? ಸ್ವಲ್ಪ ಹೇಳಿ ಜೋರಾಗಿ. ಯಾವುದೂ ಇಲ್ಲ. ಮತ್ತು ಟಿ ವಿ ಏನು ನಡೀತಾ ಇದೆ ಹಾಗಾಗಿ? ಎಷ್ಟು ಜನ ಸೀರಿಯಲ್, ಒಳ್ಳೆ ಸೀರಿಯಲ್ಗಳು ನೋಡ್ತಿರಲ್ಲ? ವೆರಿ ವೆರಿ ಥ್ಯಾಂಕ್ಸ್ ಸಮ್ ಟೈಮ್. ಅದರಲ್ಲೂ ಹೊಸ ರುಚಿ ಅಂತ ಬರುತ್ತೆ, ಮಧ್ಯಾಹ್ನ ಬರುತ್ತೆ. ಆ ಹೊಸ ರುಚಿಲಿ ಅಡಿಗೆ ಮಾಡೋದು ಹೇಳ್ಕೊಡ್ತಾರೆ. ಆ ಥರ ಹೊಸ ರುಚಿ ನೋಡಿ ಅಡಿಗೆ ಮಾಡಿ ನಿಮ್ಮ ಗಂಡ ಮಕ್ಳಿಗೆ ಬಡಿಸಿದವ್ರು ಯಾರೋ ರೀತಿ ನಮ್ಮ ಅಕ್ಕ ತಂಗಿರು ಸ್ವಲ್ಪ ಕೈ ಮೇಲೆ ಎತ್ತಿ. ಒಂದು ಗಂಡಸರು ಬೇಡ್ರ, ಹೆಣ್ಮಕ್ಳಿಗೆ ಹೇಳ್ತೀನಿ. 1 2 3 4 5 6 7 8 ವಾ ವಾ ವಾ. ರೆಸ್ಟೋರೆಂಟಿಂದ ಹೋಟ್ಲಿಂದ ತರಿಸಲ್ಲ ಯಾರು. ಹಾಗಾದ್ರೆ ಟಿವಿ ನೋಡಿ ಹೊಸ ರುಚಿ ಅಡಿಗೆ ಮಾಡ್ತಿರಲ್ಲಮ್ಮ, ನಿಮ್ಮ ಗಂಡ ಪೊಣ್ಣು ಅಂತ. ಈಗ ಏನು ನಾವು ಹೊಸ ರುಚಿ ನೋಡಿ ಅಡಿಗೆ ಮಾಡಿ ಗಂಡಗೆ ಬಡಿಸ್ತೀವಿ, ಕೈ ಎತ್ತಿದ್ರಲ್ಲ. ಈ ಕೈ ಎತ್ತಿದ ಮನೆಯ ಗಂಡಸರು ಇವರು ಟಿವಿ ನೋಡಿ ಮಾಡಿದ ಅಡಿಗೆನ ಮುಂದೆ ಇನ್ನು ಬದುಕದೀಗ.